ಇವಾಗ ನಮ್ಮ ತಲೆಹರಟೆ ಆಮೇಲೆ ಬರ್ತಾನೆ. ಇವಾಗ ಜಸ್ಟ್ ಒಂದು ರೌಂಡ್ ಹೋಗ್ಬರೋಣ. ಯಾರ್ಯಾರು ಏನೇನು ಹೇಳ್ತಾರಂತ ಕೇಳ್ಕೊಂಡು ಬರೋಣ. ಎಂಥ ರಾಜಕೀಯ ಇದು, ಎಂಥ ರಾಜಕೀಯ, ಬರಿ ರಗಳೆ ಮಾಡುವ ಬರಿ ಬೊಗಳೆ ಹೇಳುವ, ಬರಿ ರಗಳೆ ಮಾಡುವ ಬರಿ ಬೊಗಳೆ ಹೇಳುವ, ಅಸಹ್ಯ ತರುವ ಇದು ಎಂಥ ರಾಜಕೀಯ, ಇದು ಎಂಥ ರಾಜಕೀಯ. ಮೊದಲಿಗೆ ನಮ್ಮ ಎಡ್ಡಿಜಿ ಇದಾರ, ಅವ್ರೇನು ಹೇಳ್ತಾರಂತ ಕೇಳ್ಕೊಂಡು ಬರೋಣ. ಎಡ್ಡಿಜಿ, ಯುಗಾದಿ ಹಬ್ಬದ ದಿನ ಏನಾದ್ರೂ ಸಿಹಿ ಸುದ್ದಿ ಹೇಳ್ತೀರೇನ್ರಿ? ಕರ್ನಾಟಕ ರಾಜ್ಯದ ದೇಶದ ಜನತೆಗೆ ಯುಗಾದಿಯ ಶುಭಾಶಯಗಳನ್ನು ಕೊಡ್ತೇನೆ. ಮತ್ತೆ ಬರೋ ದಿವಸಗಳಲ್ಲಿ ಒಳ್ಳೆ ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಬದುಕುವಂಥದ್ದು, ಮಳೆ ಬೆಳೆಯಾಗಿ ಸಮೃದ್ಧಿ ಎಲ್ಲ ದೇಶದ ಉದ್ದಗಳಿಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡ್ತೇವೆ. ಮುಖ್ಯಮಂತ್ರಿಗಿರಿ ಇರ್ಬೋದು, ಹೋಗ್ಬೋದು, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಸ್ಥಾನಮಾನ ಇರಲೇ ಬಿಡಲಿ, ಆದರೆ ರಾಜ್ಯದ ಅಭಿವೃದ್ಧಿಗಾಗಿ ನಾನು ಹಗಲು ರಾತ್ರಿ ನಾವು ನಮ್ಮ ಸ್ನೇಹಿತರು ಕೆಲಸ ಮಾಡ್ತೇವೆ. ಹೌದು, ಮತ್ತೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನಂತ ಸದಾನಂದ ಗೌಡರು ಆಗಾಗ ಹೇಳ್ತಾನೆ ಇರ್ತಾರಲ್ಲ. ಬಿಜೆಪಿ ಮುಖ್ಯಮಂತ್ರಿ ಇರ್ತಾರೆ ಅಂತ ಹೇಳಿದಾಗ ತಪ್ಪು ಹೇಳ್ಬೇಡಿ. ಏನಂದ್ರಿ? ಬಿಜೆಪಿ ಮುಖ್ಯಮಂತ್ರಿ ಇರ್ತಾರೆ ಅಂತ ಹೇಳಿದಾಗ ತಪ್ಪು ಹೇಳ್ಬೇಡಿ. ಮತ್ತೊಂದ್ಸಲ ಹೇಳಿ. ಬಿಜೆಪಿ ಮುಖ್ಯಮಂತ್ರಿ ಇರ್ತಾರೆ ಅಂತ ಹೇಳಿದಾಗ ತಪ್ಪು ಹೇಳ್ಬೇಡಿ. ಸೇಮ್ ಸಾಹೇಬ್ರೆ, ಎಡ್ಡಿಜಿ ಹಿಂಗ್ ಹೇಳಿದ್ರು. ವಾಟ್ ಯು ಸೇ? ಯಾವುದೇ ಪ್ರಸ್ತಾಪಗಳು, ನಾಯಕತ್ವದ ಬದಲಾವಣೆಯ ಪ್ರಸ್ತಾಪ ಆಗಲಿ ಅಥವಾ ರಾಜೀನಾಮೆಯ ಪ್ರಸ್ತಾಪ ಆಗಲಿ ಅಥವಾ ಇನ್ನೇನಾದ್ರು ವಿಚಾರಗಳಾಗಲಿ, ಯಾವುದು ಕೂಡ ನನ್ನ ಜೊತೆ ಆಗಲಿ, ಈಶ್ವರಪ್ಪರ ಜೊತೆ ಆಗಲಿ, ನನ್ನ ಜೊತೆ ಇದ್ದ ಮಂತ್ರಿಗಳ ಜೊತೆ ಆಗಲಿ ಯಾವುದೇ ಚರ್ಚೆ ಆದದ್ದೇ ಇಲ್ಲ. ಇದೆಲ್ಲ ಸತ್ಯಕ್ಕೆ ದೂರವಾದಂತ ಮಾತು. ಓಹೋ, ಹಂಗ ಮ್ಯಾಟ್ರು ಅಂದ್ರೆ ನಿಮಗೆ ವರಿಷ್ಠರ ಬಗ್ಗೆ ವಿಶ್ವಾಸ ಇದೆ? ನಮಗೆ ನಮ್ಮ ಕೇಂದ್ರದ ವರಿಷ್ಠರು ಕೊಟ್ಟಂತ ಮಾತಿನ ಪ್ರಕಾರ ನಮಗೆ ಪೂರ್ತಿ 100% ವಿಶ್ವಾಸ ಇದೆ. ಆಯ್ತಪ್ಪ. ಈಶು ಅಂಕಲ್, ನೀವು ಎದಕ್ಕ ಡೆಲ್ಲಿಗೆ ಹೋಗಿದ್ರಿ? ಎಡ್ಡಿಜಿ ಬಗ್ಗೆ ಕಂಪ್ಲೇಂಟ್ ಮಾಡಕನ್ರಿ? ಯಡಿಯೂರಪ್ಪನವ್ರ ವಿರುದ್ಧ ಯಾವ ದೂರೂನ ಕೊಟ್ಟಿಲ್ಲ. ಓ, ಕೊಟ್ಟಿಲ್ವಾ? ಹಾಗಿದ್ರೆ ಯಾರ್ಯಾರು ಸಿಕ್ಕಿದ್ರು ಡೆಲ್ಲಿಯಲ್ಲಿ? ಒಟ್ಟಿಗೆನೆ ನಮ್ಮ ನಿತಿನ್ ಗಡ್ಕರಿ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಅದೇ ರೀತಿ ಅರುಣ್ ಜೇಟ್ಲಿ ಅವರು, ರಾಮಲಾಲ್ ಜಿ ಅವರು ಮತ್ತು ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು, ಸತೀಶ್ ಅವರೆಲ್ಲ ಸಿಕ್ಕಿದ್ರು. ಹೌದಾ? ಏನಂತ ಹೇಳಿದ್ರು ಅವರೆಲ್ಲ? ನೀವು ಇದೇ ರೀತಿ ಮುಂದುವರಿರಿ, ರಾಷ್ಟ್ರೀಯ ಸಮಿತಿ ನಿಮ್ ಜೊತೆಗೆ ಇದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಹೇಳಿ ಕಳಿಸಿದ್ದಾರೆ. ಅಂದ್ರೆ ಇದರ ಅರ್ಥ ನೇತೃತ್ವ ವಹಿಸಿಕೊಂಡಿರುವಂತ ಸದಾನಂದ ಗೌಡ ನೇತೃತ್ವ ಸರ್ಕಾರ ಈಶ್ವರಪ್ಪನವರ ನೇತೃತ್ವ ಸಂಘಟನೆ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಅರ್ಥ ಇದ್ರದ್ದು. ಓಹೋ, ಹಂಗ ಆಯ್ತು ಬಿಡ್ರಪ್ಪ. ನಿಮ್ದೇನ್ರಿ ಜಾರಕಿಹೊಳಿ ಸಾಹೇಬ್ರ? ನೀವೇನ ಎಡ್ಡಿಜಿಗೆ ಬರೀ ಅಡ್ಡಿಗಾಲ ಹಾಕ್ತಿದ್ರಂತಲ್ಲ, ನಿಜ ಅನ್ರಿ? ನಾವು ಯಡಿಯೂರಪ್ಪನವರ ಸ್ಥಾನಮಾನ ಕೊಡೋ ವಿಚಾರದಲ್ಲಿ ನಮ್ದು ಏನು ಅಭ್ಯಂತರ ವಿರೋಧಿಲ್ಲ, ಇದು ಸ್ಪಷ್ಟ. ಯಾಕಂದ್ರೆ ಅವರು ನಮ್ಮ ಪಕ್ಷದ ನಾಯಕರು, ಅದು ಎರಡನೇ ಮಾತಿಲ್ಲ. ಆದರೆ ಸದಾನಂದ ಗೌಡನು ಮುಂದುವರಿಸಿದ್ದಾದ್ರೆ ಇದರಲ್ಲಿ ನಮ್ಮ ಸ್ವಾರ್ಥ ಇಲ್ಲ, ನಮ್ಮ ರಾಜ್ಯದ ಜನರ ಅಂದ್ರೆ ಒಳ್ಳೇದಾಗತ್ತೆ, ಪಕ್ಷಕ್ಕೆ ಒಳ್ಳೇದಾಗತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತೇಳಿ ಈ ದೃಷ್ಟಿಯಿಂದ ನಾವು ಅವ್ರನ್ನ ಬದಲಾವಣೆ ಮಾಡಬಾರ್ದು. ಓ, ರಾಜ್ಯದ ಸುಭಿಕ್ಷೆಗಾಗಿ ನೀವು ಅವ್ರು ಮುಂದುವರಲಿ ಅಂತ ಹೇಳ್ತೀರಿ. ಆಯ್ತಪ್ಪ. ಓ, ನಮ್ಮ ಜವಳಿ ಖಾತೆ ಸಚಿವರು ಬಾಳ ದಿನ ಸಿಕ್ಕರು, ನೀವೇನು ಹೇಳ್ತೀರಪ್ಪ? ಇವತ್ತು ಸದಾನಂದ ಗೌಡರು ಮುಂದುವರೆದ್ರೆ ಭಾರತೀಯ ಜನತಾ ಪಕ್ಷಕ್ಕೂ ಅಷ್ಟೇ, ಈಗಿರ್ತಕ್ಕಂಥ 121 ಜನ ಶಾಸಕರಿಗೂ ಅಷ್ಟೇ ಮುಂದಿನ ಭವಿಷ್ಯ ಇದೆ. ಓ, ಹಂಗ? ಓಕೆರಪ್ಪ, ಓಕೆ 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 ಆಯ್ತು, ಸಾಕ್ರಪ್ಪ. ಇವ್ರ ಜಗಳ, ಇವ್ರ ರಗಳೆ, ಇವ್ರ ರಾಧ ಅಂತ ಎಲ್ಲ ಸಾಕು. ಇವಾಗ ಇವತ್ತೊಂದರ ಯುಗಾದಿ ಹಬ್ಬ ಐತಿ. ಫೈನಲಿ ಈ ಒಂದು ಸಾಂಗ್ ಕೇಳ್ಬಿಡಿ. ಓಕೆ, ಸಾಂಗ್ ಸ್ಟಾರ್ಟ್. ಲೈಫ್ ಇಷ್ಟೇನೆ, ಲೈಫ್ ಹಿಂಗೇನೆ, ಹಬ್ಬ ಬಂದು ನೀವು ಮಾಡ್ರಿ, ಹೋಳಿಗೆ ಒಬ್ಬಟ್ಟು ಮಾಡಿಕೊಂಡು ಹಂಗು ಹಿಂಗು ಹಬ್ಬ ಮಾಡ್ರಿ, ಲೈಫ್ ಇಷ್ಟೇನೆ. ಯದ್ವಾ ತದ್ವಾ ದುಡ್ಡು ಗಳಿಸಿ ಹಬ್ಬ ಬಂದಾಗ ಖರ್ಚು ಮಾಡ್ರಿ, ಹೊಟ್ಟೆ ತುಂಬಾ ಊಟ ಮಾಡ್ರಿ, ಲೈಫ್ ಇಷ್ಟೇನೆ. ಟೆನ್ಷನ್ ಇಲ್ಲದ ಕೆಲಸ ಹಿಡಿದು ರಗಳೆ ಮಾಡದ ಹೆಂಡತಿ ಪಡೆದು ತಾಯಿ ಕಡುಬು ಮಾಡಿ ತಿನ್ರಿ, ಲೈಫ್ ಇಷ್ಟೇನೆ. ನಮ್ಮ ಮಂದಿ ಪಾಪದವರು ಸ್ವಲ್ಪ ಹಂಗೇನೆ, ಕಣ್ಣು ಮುಚ್ಚಿಕೊಂಡು ನೋಡು, ಲೈಫ್ ಹಿಂಗೇನೆ. ಓಕೆ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಇವತ್ತಿಗೆ ಯುಗಾದಿ ಹಬ್ಬ ಮುಗೀತು. ಮತ್ತೆ ನಾಳೆ ನಾನು ನಮ್ಮ ತಲೆಹರಟೆ ಬರ್ತೀವಿ. ಇವಾಗ ಟೈಮ್ ಆಯ್ತು, ಬರ್ತೀವಿ. ಬೈ ಬೈ.